ನಿಮ್ ಕೂದಲು ಇದೇ ತರ ಉದ್ದಕ್ಕೆ ದಟ್ಟವಾಗಿ ಬೆಳಿಬೇಕು ಅಂತ ಅಂದ್ರೆ ನಾನು ಹಾಕಿರೋ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲ ನೋಡಿ ಈ ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಇದೇ ತರಾನೇ ಬೆಳೆಯುತ್ತೆ. ಹಾಯ್, ನಾನಿವತ್ತು ನಮ್ಮ ಅಜ್ಜಿ ಹೇಳಿರೋ ತರ ಹೋಮ್ ರೆಮಿಡಿ ಮಾಡ್ತಾ ಇದ್ದೀನಿ. ಏನು ಹೋಮ್ ರೆಮಿಡಿ ಅಂತ ಅಂದ್ರೆ ತುಂಬಾ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಈ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಕೂದಲು ತುಂಬಾ ಹೋದ್ರುತ್ತೆ, ನಂದು ದಟ್ಟ ಇಲ್ಲ, ಇಷ್ಟೇ ಎಷ್ಟು ಉದ್ದ ಇದೆ, ತುಂಬಾ ಡ್ಯಾಂಡ್ರಫ್ ಇದೆ ಅಂತ ಹೇಳಿ ಇದೇ ತರನೇ ಮನೇಲೆ ಮಾಡ್ಕೊಂಡು ನೀವು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಇದು ಅಜ್ಜಿ ಹೇಳಿದ್ದು. ಸೊ ಅಜ್ಜಿ ಹೇಳಿದ ಹೋಮ್ ರೆಮಿಡಿ ಯಾವತ್ತೂ ಸುಳ್ಳಾಗಲ್ಲ. ಆಕ್ಚುಲಿ ಅದು 100% ಗ್ಯಾರಂಟಿನೂ ಇರುತ್ತೆ. ಸೊ ನಮ್ಮ ಅಜ್ಜಿ ಹೇಳಿರೋ ತರ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಏನಾದರೂ ಆ ತರ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ಏನೇನು ಹಾಕಿ ಮಾಡ್ಕೋಬಹುದು ಅಂತೇಳಿ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಾನು ಫಸ್ಟು ಒಂದು ಕೊಬ್ಬರಿ ಎಣ್ಣೆ 1 ಲೀಟ್ರ್ ಇದೆ. ಆ್ಯಕ್ಚುಲಿ ಇದು ಪ್ಯೂರ್ ಅಷ್ಟೇ, ಪ್ಯೂರ್ ಕೊಬ್ಬರಿ ಎಣ್ಣೆ. ನಮ್ಮದನ್ನೇ ಕೊಬ್ಬರಿನ ತೊಗೊಂಡೋಗಿ ಮಿಲ್ಲಿಗೆ ಹಾಕಿಸ್ಕೊಂಬಂದಿರೋ ಅಂತ ಪ್ಯೂರ್ ಕೊಬ್ಬರಿ ಎಣ್ಣೆ. ಇದಕ್ಕೆ ಯಾವುದೇ ಥರದ್ದು ಮಿಕ್ಸ್ ಮಾಡಿಲ್ಲ. ಅಂಗಡಿಲಿ ತಂದಿರೋ ಕೊಬ್ಬರಿ ಎಣ್ಣೆನೂ ಅಲ್ಲ, ಪ್ಯೂರ್ ಕೊಬ್ಬರಿ ಎಣ್ಣೆ. ಬೇಕಾದ್ರೆ ನೀವು ನಿಮ್ಮ ಮನೇಲಿ ಅದೆಲ್ಲ ಆಗಲ್ಲ ಅಂತಂದರೆ ಬೇಕಾದ್ರೆ ನೀವು ನಾರ್ಮಲ್ ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಸಹ ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟೆ. ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿಯಾಗಿ ಹೋಗ್ಬಿಡ್ತು, ಸ್ವಲ್ಪ ಬಿಸಿ ಮಾಡಿ ಸಾಕು. ಸೊ ಅದಾದಮೇಲೆ ಫಸ್ಟು ನಾನು ಹಾಕಿದ್ದು ಅಲೆವೆರಾ. ಯಾಕಂದರೆ ನಮ್ಮ ಕೂದಲಿಗೆ ತುಂಬ ಸ್ಮೂತಿ ಶೈನಿಂಗ್ ಕೊಡುತ್ತೆ. ಸೊ ಹಾಗಾಗಿ ಫಸ್ಟ್ ಅಲೆವೆರಾ. ಆಮೇಲೆ ಕರ್ಬೇವಿನ ಸೊಪ್ಪು ನಿಮ್ಗೆ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ, ಕೂದಲಿಗೆ ತುಂಬಾ ಒಳ್ಳೇದು ಕರ್ಬೇವಿನ ಸೊಪ್ಪು ಅಂತೇಳಿ. ಸೊ ಅದನ್ನ ಹಾಕ್ತಾ ಇದೆ ನೋಡಿ. ಸ್ವಲ್ಪ ಆಯಿಲ್ ಬಿಸಿ ಇರೋದ್ರಿಂದ ಸೊ ಸ್ವಲ್ಪ ಆ ಥರ ಆಗಿದೆ. ಸ್ವಲ್ಪ ಪರವಾಗಿಲ್ಲ, ಬಟ್ ಚೆನ್ನಾಗಿ ಅದು ಇದಾಗಿ ಹೋಗುತ್ತೆ. ಸೊ ಕರ್ಬೇವಿನ ಸೊಪ್ಪು ಹಾಕ್ತೆ. ನೆಕ್ಸ್ಟ್ 1 ಬೌಲ್ ಅಷ್ಟು ಮೆಂತ್ಯನೂ ಹಾಕ್ತೆ. ನೆಕ್ಸ್ಟು ನಾನು ನುಗ್ಗೆ ಸೊಪ್ಪು ಸಮೇತ ಯೂಸ್ ಮಾಡಿದ್ದೀನಿ. ಆಮೇಲೆ ಬೇವಿನ ಸೊಪ್ಪು ಅಷ್ಟೇ ತುಂಬ ಡ್ಯಾಂಡ್ರಫಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಏನಾದರೂ ತಲೆಯಲ್ಲಿ ಗಾಯ ಏನಾದ್ರು ಆಗಿರುತ್ತಲ್ಲ ಅದಕ್ಕೆಲ್ಲ ತುಂಬ ಒಳ್ಳೆಯದು ಬೇವಿನ ಸೊಪ್ಪು. ನೆಕ್ಸ್ಟು ಒಂದು 5-6 ಆನಿಯನ್ ತಗೊಂಡಿದ್ದೀನಿ, ಈರುಳ್ಳಿನ. ಸೊ ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಹಂಗೆ ಹಾಕೋದು ಬೇಡ, ಬೇಗ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಪೇಸ್ಟ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಳ್ಳೆ ರಿಸಲ್ಟ್ ಕೊಡೋ ಅಂತ ನಮ್ಮ ಬೆಟ್ನಲ್ಲಿಕಾಯಿನೂ ಸೊ ಅದನ್ನು ಸ್ವಲ್ಪ ಕಟ್ ಮಾಡಿ ಪೇಸ್ಟ್ ಮಾಡಿ ಅದನ್ನು ಹಾಕೊತಾ ಇದ್ದೀನಿ. ಬೆಟ್ನಲ್ಲಿಕಾಯಿ ಒಳ್ಳೆ ತಲೆಗೆ ತುಂಬ ಒಳ್ಳೆಯದು. ಡ್ಯಾಂಡ್ರಫ್ ಆಗಲಿ, ಕೂದಲು ಬೆಳೆಯೋದಕ್ಕೆ ಮತ್ತು ಕೂದಲು ತುಂಬ ಉದುರುತ್ತಾ ಇದೆ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ಫೈನಲಿ ದಾಸವಾಳ ಹೂವನ್ನು ಹಾಕಿದ್ದೀನಿ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲೋ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಅದೊಂದು ವಿಡಿಯೋ ಇಲ್ಲ. ಸೊ ಇದಕ್ಕೆ ದಾಸವಾಳ ಹೂವು ಯಾವ ಕಲರ್ ಆಯಿತು, ಅದರಲ್ಲೂ ಆ್ಯಕ್ಚುಲಿ ವೈಟ್ ದಾಸವಾಳ ಹಾಕಿದ್ರೆ ತುಂಬ ಒಳ್ಳೆಯದು. ಸೊ ಆ ದಾಸವಾಳ ಹೂವನ್ನು ಹಾಕಿ ಸೊ ನೋಡಿ ಫೈನಲಿ ಒಂದು 10 ಮಿನಿಟ್ಸ್ ಕುದಿಸಿ ನಾನು ಆಫ್ ಮಾಡಿದೆ. ಸೊ ಇದನ್ನು 3 ಡೇಸ್ ಹಾಗೆ ಬಿಡಬೇಕು. ಆಮೇಲೆ ಇದನ್ನು ಸೋಸ್ಕೋಬೇಕು. 3 ಡೇಸ್ ಹಾಗೆ ಬಿಟ್ಟರೆ ಅದರಲ್ಲಿ ಇರೋ ಅಂತ ಅಂಶ ಎಲ್ಲ ಏನೇನು ಹಾಕಿರ್ತೀವಲ್ಲ ಎಲ್ಲ ಆಗುತ್ತೆ ನೋಡಿ. 3 ಡೇಸ್ ಆದಮೇಲೆ ಈ ಥರ ಆಗಿದೆ. ಇದನ್ನು ಫಸ್ಟು ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಯಾಕಂದರೆ ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪು, ಮೆಂತೆ ಎಲ್ಲ ಹಾಕಿರ್ತೀವಲ್ಲ ಸೊ ಅದೆಲ್ಲ ಗರಿ ಬೆಂದು ಎಲ್ಲ ಇದಾಗೋಗಿರುತ್ತೆ. ಸೊ ಹಚ್ಕೋಬೇಕಾದ್ರೆ ನಮ್ಗೆ ಒಂಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಅದನ್ನು ಕ್ಲೀನಾಗಿ ಎಣ್ಣೆನ ಫಿಲ್ಟ್ರ್ ಮಾಡಿಕೊಂಡು ನಿಮಗೆ ಯಾವ್ದು ಏನಾಗುತ್ತೋ ಅನುಕೂಲ, ಒಂದು ಬಾಕ್ಸಿಗೋ ಅಥವಾ ಗ್ಲಾಸ್ ಇದ್ಕೋ ಎವ್ರಿ ಒಂದು ಯಾವುದೋ ಕಾರ ಆಗಲಿ ಹಾಕ್ಕೊಂಡು ಅದನ್ನು ಸ್ಟೋರ್ ಮಾಡ್ಕೋಬೋದು. ನೋಡಿ ಫಸ್ಟು ಕೊಬ್ಬರಿನೇ ಫುಲ್ ವೈಟಾಗಿತ್ತು, ಅದೆಲ್ಲ ಮಾಡಾದ್ಮೇಲೆ ಕಲರೇ ಚೇಂಜ್ ಆಗಿದೆ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಥರ ಮಾಡಿಕೊಂಡ್ರೆ. ನೀವು ಒಂದು 1/2 ಅವರ್ ಒಂದಿನ ಟೈಮ್ ಕೊಟ್ಟರೆ ಸೊ ನೀವು ಅದನ್ನು ಆರಾಮಾಗಿ 1 ತಿಂಗಳು ಸ್ಟೋರ್ ಮಾಡಿಕೊಂಡು ಎಣ್ಣೆನ ಯೂಸ್ ಮಾಡ್ಕೋಬೋದು. ಯಾಕಂದರೆ ಆನಿಯನಲ್ಲಿ ಹಾಕಿರ್ತಲ್ಲ